ದ ಮ್ಯಾನ್, ದ ಮಿತ್, ದಿ ಲೆಜೆಂಡ್ ಡಾಕ್ಟರ್ BR ಅಂಬೇಡ್ಕರ್ ಅವರು 32 ಡಿಗ್ರಿ ಪಡ್ಕೊಂಡಿದ್ದಾರೆ. BA, BSc, MA, ಬಾರಿಟ್ಲಾ ಹೀಗೆ ಒಟ್ಟು 32 ಡಿಗ್ರಿನ ಪಡ್ಕೊಂಡಿದ್ದಾರಂತೆ. ನೀವೆಲ್ಲ ಕಡೆ ಗಮನಿಸಬಹುದು, ಅಂಬೇಡ್ಕರ್ ಅವರ ಸ್ಟ್ಯಾಚು ಎಲ್ಲ ಕಡೆನೂ ಇರುತ್ತೆ. ಅವ್ರ ಫೋಟೋನು ಅಷ್ಟೇ. ಎಲ್ಲ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್, ಎಲ್ಲೆಲ್ಲಿ ಗವರ್ಮೆಂಟ್ ಆಫೀಸಸ್ ಇರುತ್ತೋ ಎಲ್ಲ ಕಡೆನೂ ಇರುತ್ತೆ ಅವ್ರ ಫೋಟೋ. ಇನ್ನು ಕೆಲವರು ದೇವರ ಮನೆಯಲ್ಲಿ ಪೂಜೆ ಮಾಡ್ತಿರ್ತಾರೆ ಅವ್ರ ಫೋಟೋನ. ಅವ್ರನ್ನ ದೇವತಾ ಮನುಷ್ಯ ಅಂತಾನೂ ಕರೀತಾರೆ. ಅಂಬೇಡ್ಕರ್ ಅನ್ನೋ ಕ್ರಾಂತಿಕಾರಿ ಕೈಯಲ್ಲಿ ಖಡ್ಗ ಹಿಡಿಯದೆ ಬರವಣಿಗೆ ಮೂಲಕನೂ ಕ್ರಾಂತಿ ಮಾಡ್ಬೋದು ಅನ್ನೋಕೆ ಜೀವಂತ ಸಾಕ್ಷಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜಾತಿ, ಭೇದ ಭಾವ, ತುಂಬಾನೇ ಅನಿಷ್ಟಗಳನ್ನ ಈ ಸಮಾಜದಲ್ಲಿ ನಾವು ನೋಡಿದೀವಿ. ಈ ಅನಿಷ್ಟಗಳನ್ನ ತೊಡಿತೀವಿ ಅಂತ ಬುದ್ಧರು ಬಂದ್ರು, ಆಗಿಲ್ಲ. ಕನಕದಾಸರು ಬಂದ್ರು, ಆಗಿಲ್ಲ. ಬಸವಣ್ಣನವರು ಬಂದ್ರು, ಅವ್ರ ಕೈಯಲ್ಲೂ ಆಗಿಲ್ಲ. ಚಳುವಳಿಗಳು ಮಾಡಿದ್ರು, ದೊಡ್ಡ ದೊಡ್ಡ ಚಳುವಳಿಗಳು ಮಾಡಿದ್ರು, ಆದ್ರೂ ಆಗಿಲ್ಲ. ಲಾಸ್ಟ್ಗೆ ಅವರನ್ನೇ ಈ ಅನಿಷ್ಟಗಳ ಮೇಲೆ ಕೂರಿಸ್ಕೊಂಡು ಇವರ ಹೆಸರಲ್ಲಿ ಅನಿಷ್ಟಗಳನ್ನೆಲ್ಲ ಆಚರಿಸೋಕೆ ಶುರು ಮಾಡಿದ್ರು. ಸೊ ಅಂಬೇಡ್ಕರ್ ಅವರು ಕೂಡ ಸಮಾಜದ ಕೊಳಕನ್ನ ಕಿತ್ತು ಹಾಕೋಕೆ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಯಾವ ಸಮುದಾಯವನ್ನ ಸಮಾಜ ಹೊರಗಡೆ ಇಡೋಕೆ ಪ್ರಯತ್ನ ಪಡ್ತಿತ್ತೋ, ಯಾವ ಸಮುದಾಯವನ್ನ ಹುಟ್ಟಿನ ಆಧಾರದ ಮೇಲೆ ನೀವು ಕೀಳು ಅಂತ ನೋಡಲಾಗಿತ್ತೋ, ಆ ಜನರಿಗೆ ಆಸರೆಯಾಗಿ ನಿಂತರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಬುದ್ಧಿವಂತರು, ಸರ್ವಶ್ರೇಷ್ಠ, ಜ್ಞಾನಿ. ಇವ್ರು ಮನ್ಸ್ ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಕೊಂಡು ಐಷಾರಾಮಿ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೋದಿತ್ತು. ಆದ್ರೆ ಇವ್ರು ಆತರ ಮಾಡಿಲ್ಲ. ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ನನ್ನ ದೇಶ ಚೆನ್ನಾಗಿರ್ಬೇಕು, ನನ್ನ ಜನರು ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಮಾಡಿದ್ದಾರೆ. ಗಾಂಧೀಜಿ ಹೇಗೆ ಎಲ್ಲ ಬಿಟ್ಟು ಚಳುವಳಿಗೆ ಇಳಿದ್ರು, ಸೊ ಅಂಬೇಡ್ಕರ್ ಅವರು ಕೂಡ ಜನಕ್ಕಾಗಿ, ಶೋಷಿತರಿಗಾಗಿ ಹೋರಾಟಕ್ಕೆ ಧುಮುಕಿದರು.